ಹಾಯ್, ಗುಡ್ ಮಾರ್ನಿಂಗ್. ಆಫ್ ಮಾಡಲವ? ನಮ್ಮ ಮನೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್. ಇತ್ತೀಚೆಗೆ ಶೈಲು ಒಂದು ಒಳ್ಳೆ ಉಪ್ಪಿಟ್ಟು ಮಾಡೋದು ಕಲ್ತ್ಬಿಟ್ಟಿದ್ದಾಳೆ. ತುಂಬ ಚೆನ್ನಾಗಿ ಮಾಡ್ತಾಳೆ. ಒಂದಿನ ವೀಡಿಯೋ ಮಾಡಿಲ್ಲಲ್ಲ ಪುಟ? ವೀಡಿಯೋ ಮಾಡಿಲ್ಲ, ತುಂಬ ಚೆನ್ನಾಗಿ ಮಾಡ್ತಾಳೆ. ಒಂದಿಷ್ಟು ಸೊಪ್ಪುಗಳೆಲ್ಲ ಹಾಕಿ ಎಕ್ಸ್ಟ್ರಾ ಮಾಡಿದ್ರೆ ಒಂದಿನ ವೀಡಿಯೋ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಒಂದು ಸರಿನೂ ಕೂಡ ಆ ಥರ ಟ್ರೈ ಮಾಡಿರಲಿಲ್ಲ. ಶೈಲು ಟ್ರೈ ಮಾಡಿದ್ದಾಳೆ. ನಾನು ಮಾಡೋದು ವೆಜಿಟೇಬಲ್ಲು ಉಪ್ಪಿಟ್ಟೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಇದೊಂಥರ ಇನ್ನೊಂಥರ ಡಿಫ್ರೆಂಟ್ ಇದೆ. ಈ ಸೊಪ್ಪೆಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಡಿಫ್ರೆಂಟ್ ಇದೆ. ಅದೇನು ಸೊಪ್ಪು ಅಂತ ಅಂದ್ಬಿಟ್ಟು ನಾನು ಒಂದು ವೀಡಿಯೋ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಸದ್ಯಕ್ಕೆಲ್ಲ ಇವತ್ತು ಬೆಳಗ್ಗೆ ವ್ಲಾಗ್ ಮಾತ್ರ ಮಾಡ್ತಾಯಿರೋದು. ನಾನು ಆಲ್ರೆಡಿ ಬೆಳಗ್ಗೆನೇ ಎದ್ದು ನಮ್ಮ ಮನೆ ಕಟ್ಟಿಸ್ತಿದ್ದೀವಲ್ಲ ಅಲ್ಲಿಗೆ ಹೋಗಿದ್ವಿ. ನಾನು ಮೇಲ್ಗಡೆ 3ನೇ ಫ್ಲೋರ್ದು RCC ಆದಮೇಲೆ ನಾನು ಮನೆ ಹತ್ರನೇ ಹೋಗಿರಲಿಲ್ಲ. ಸ್ವಲ್ಪ ಅಲ್ಲಿ ಇಲ್ಲಿ ಇಟ್ಕೊಂಡು ಒಂದೆರಡು ಸರಿ ಹೋಗಿದ್ದು ಬಂದಿದ್ದೆ ಅಷ್ಟೇ. ಹಂಗಾಗಿ ಒಂದು 7-8 ದಿನ ಮೇಲಾಗಿತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ವಿ. ಬೆಳಗ್ಗೆನೇ ಹೋಗಿ ಬರೋಷ್ಟರಲ್ಲಿ ಸೋನೆ ಬೇರೆ ಬರ್ತಾಯಿದೆ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡಿ. ಮತ್ತು ಇವತ್ತು ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಬೇಕು. ಎಲ್ಲಿಗೆ ಅಂದರೆ ತಮ್ಮನ ಹೆಂಡತಿ ಸೀಮಂತ ಶಾಸ್ತ್ರ ಇದೆ, ಅಲ್ಲಿಗೂ ಕೂಡ ಹೋಗಬೇಕು. ವೀಡಿಯೋ ಸ್ಕಿಪ್ ಮಾಡ್ದೇ ಲಾಸ್ಟ್ವರೆಗೂ ನೋಡಿ. ನಿಮಗೂ ಗೊತ್ತಿದೆ ತಮ್ಮನ ಹೆಂಡತಿ ಅಂದರೆ ಅವ್ರು ಯಾರು ಏನು ಅಂತ. ಅವರು ಕೂಡ ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತಾಯಿದ್ದಾರೆ, ನೋಡಿದ್ರೆ ಗೊತ್ತಾಗುತ್ತೆ ಯಾರು ಅಂತ ಹೇಳ್ಬಿಟ್ಟು. ನಾನು ಅವ್ರ ಮದುವೆ ವೀಡಿಯೋ ಎಲ್ಲ ಹಾಕಿದೆ, ಮತ್ತು ಅವ್ರದ್ದು ಯೂಟ್ಯೂಬ್ ಚಾನಲ್ಲು ಹಳ್ಳಿ ವ್ಲಾಗ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ಗೊತ್ತಾಗುತ್ತೆ. ತುಂಬ 1 ಇಯರ್ ಮೇಲಾಯಿತು ಅನ್ನಂಗಿದೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಒಳ್ಳೊಳ್ಳೆ ವೀಡಿಯೋ ಹಾಕ್ತಿದ್ದಾರೆ. ಅಂದರೆ ಇವಾಗಿನ ದಿನಗಳಲ್ಲಿ ಗೊತ್ತಿದೆಯಲ್ಲ, ಸ್ವಲ್ಪ ಫಾಲೋವರ್ಸ್ ಬೇಗ ಆಗೋದಿಲ್ಲ, ಕಷ್ಟ ಇದೆ. ಇವತ್ತಿನ ಯೂಟ್ಯೂಬ್ ಅಂತ ಅಂದರೆ ತುಂಬಾ ಕಷ್ಟ ಇದೆ. ಒಂದ್ಸರಿ ನೋಡಿ ಗೊತ್ತಾಗುತ್ತೆ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡಿ. ಮತ್ತು ಪಾಪುಗೆ ಡ್ರೈ ಫ್ರೂಟ್ಸ್ಗೆಲ್ಲ ರೆಡಿ ಮಾಡ್ತಿದ್ದಾರೆ. ಶೈಲು ಹುರಿದು ಅಂದರೆ ಅವ್ನಿಗೆ ಯಾವಾಗಲೂ ರಾಗಿ ಸರಿ ಮಾಡಿಸ್ತೀವಲ್ಲ, ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಯಾವಾಗಲೂ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಮಾಡೋದು ಒಂದಿಷ್ಟು ಎಡವಟ್ಟು ಕೆಲಸ ಪಾಪ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಈ ಡ್ರೈ ಫ್ರೂಟ್ಸ್ ಎಲ್ಲ ಈ ಥರ ಹುರಿದುಬಿಟ್ಟು ಏನು ಮಾಡ್ತಾರೆ, ನಾವು ರಾಗಿ ಸರಿ ಮಾಡಿಸ್ತೀವಲ್ಲ, ರಾಗಿ, ಗೋಧಿ, ಅಕ್ಕಿ ಮತ್ತು ಅದಕ್ಕೆ ಇನ್ನೊಂದಷ್ಟು ಸಾಮಗ್ರಿಗಳನ್ನ ಹಾಕ್ತೀವಿ. ಅದ್ರ ಜೊತೆನೇ ಹಾಕ್ಬಿಟ್ಟು ಪೌಡ್ರ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆಗೇನಾಗುತ್ತೆ ಅಂದರೆ ಇದರಲ್ಲಿ ಆಯಿಲ್ ಅಂಶ ಇರೋದ್ರಿಂದ, ಎಣ್ಣೆ ಅಂಶ ಇರೋದ್ರಿಂದ ಇದು ಪೌಡ್ರಾಗಿ ನಾವು ಮಾಡಿಸೋ ಹಿಟ್ಟು ಜೊತೆ ಹಸಿಟ್ಟು ಅಂತ ಹೇಳ್ತೀವಲ್ಲ, ಅದಾಗಿ ನಮ್ಮ ರಿಟರ್ನ್ ಬರೋಲ್ಲ ಅದು. ಇದೇನಾಗುತ್ತೆ ಅಂದರೆ ಇದೆಲ್ಲ ಉಂಡೆ ಥರ ಆಗೋದು, ಮತ್ತು ನಾವು ಸ್ವಲ್ಪ ಅಲ್ಲೇ ಅದು ಅಂಟ್ಕೊಬಿಡೋದು. ಮತ್ತು ಇಲ್ಲಿ ಕೂಡ ನಾವು ಹಸಿಟ್ಟು ಮಾಡಿಸ್ಕೊಬರ್ತೀವಲ್ಲ, ಅದ್ರ ಜೊತೆ ಪೌಡ್ರಾಗಿ ಬರೋದಿಲ್ಲ, ಪ್ಲೇನಪ್ ಪೌಡ್ರಾಗಿ ಬರೋಲ್ಲ. ಇಲ್ಲಿ ಅದೇನಾಗುತ್ತೆ ಗಟ್ಟಿ ಉಂಡೆ ಆಗೋದು. ಮತ್ತು ನಾವು ಅದು ಜರಡಿ ಹಿಡಿದಾಗ ಇದು ರಿಟರ್ನ್ ಹೊರಗಡೆ ಹೋಗುತ್ತೆ. ಹಾಗಾಗಿ ಯಾರೇ ಮಕ್ಕಳಿಗೆ ರಾಗಿ ಸರಿ ಆಗ್ಬೋದು, ಮನೇಲಿ ನಮ್ಗಳಿಗೆ ದೊಡ್ಡವ್ರಿಗೆಲ್ಲ ಇವಾಗ ಸಿರಿಧಾನ್ಯಗಳು ಮತ್ತು ಎಲ್ಲ ಹಾಕಿ ಗಂಜಿ ಮಾಡ್ಕೊಳ್ತಿದ್ದಾರೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅವ್ರಾಗ್ಬೋದು. ಯಾವಾಗಲೂ ಅದ್ರ ಜೊತೆ ಹಾಕಿ ನೀವು ಪೌಡ್ರನ್ನ ಮಾಡ್ಸೋಕೋಗ್ಬಿಡಿ. ಇದನ್ನು ಸಪ್ರೇಟ್ ಯಾವಾಗಲೂ ಪೌಡ್ರ್ ಮಾಡಿ ಇಟ್ಕೊಂಡು ನೀವು ಗಂಜಿ ಮಾಡ್ಕೊತಿರೋ, ಪಾಪಗೆ ಇಟ್ಟು ಮಾಡ್ತಿರೋ, ಅದಕ್ಕೆ ಸಪ್ರೇಟ್ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಹಾಗಿದ್ದ ನಾವು ಸಪ್ರೇಟು ಪೌಡ್ರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶೈಲೆಲ್ಲ ಹುರಿದು ರೆಡಿ ಮಾಡ್ತಿದ್ದಾಳೆ. ಇವತ್ತು ಬಜ್ಜಿ ಬೇಬಿಗೂ ಸ್ಕೂಲ್ ರಜಾ, ಟ್ಯೂಷನ್ ಇದೆ, ಟ್ಯೂಷನ್ ಕಳಿಸ್ಬೇಕು. ಅವನಂತೂ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾನೆ. ಇವಾಗ ಕೈಗೆ ಸಿಗಲ್ಲ. ಇಲ್ಲಾಂದ್ರೆ ಮನೇಲಿದ್ದರೆ ತರಲೆ ಆಡ್ಕೊಂಡು ತಿರುಗಾಡ್ತಾ ಇರ್ತಾನೆ. ಟ್ಯೂಷನ್ಗೆ ಹೋದರೆ ಚೆನ್ನಾಗಿ ಅಕ್ಷರನಾದರೂ ಕರೀತಾರೆ, ಓದ್ತಾರೆ ಚೆನ್ನಾಗಿ. ಇವಾಗ ಇತ್ತೀಚೆಗೆ ಇನ್ನೂ ತುಂಬ ಫಾಸ್ಟ್ ಆಗ್ಬಿಟ್ಟಿದ್ದಾನೆ. ಇನ್ನೊಂದು ಸ್ವಲ್ಪ ಇದೀಗ ನೋಡಿ ಎಲ್ಲ ಇದು ಕುಂಬಳಕಾಯಿ ಬೀಜ. ನಾವು ಚಿಕ್ಕವ್ರು ಇರಬೇಕಾದ್ರೆ ಕುಂಬಳಕಾಯಿ ಕಟ್ ಮಾಡಿದ್ರೆ ನಾನು ಅದರ ಬೀಜನ ಒಣಗಿಸ್ತಿತ್ತು ಅಮ್ಮ. ನನಗೆ ಮತ್ತೆ ಮುಂದೆ ಬಿತ್ತನೆ ಮಾಡಬೇಕಲ್ಲ ಅನ್ನೋದಕ್ಕೋಸ್ಕರ ಅದಕ್ಕೆ ಒಲೆಯಲ್ಲಿ ನಮ್ಮದು ಸೌದೆ ಒಲೆಯಲ್ಲೆಲ್ಲ ಅವಾಗ ಅಡುಗೆ ಮಾಡ್ತಿರಲ್ಲ, ಅದನ್ನು ಬೂದಿ ತಗೊಂಡು ಈ ಕುಂಬಳಕಾಯಿ ಬೀಜಕ್ಕೆಲ್ಲ ಸಾವರಿ ಅದನ್ನು ಬಿಸಿಲಲ್ಲಿ ಒಣಗಿಸ್ತಾರೆ. ಅದು ಎತ್ಕೊಂಡು ತಿನ್ನಬೇಕಾದ್ರೆ ಒಂದು ಸಿಕ್ಕಾಬಟ್ಟೆ ಟೇಸ್ಟ್ ಇರ್ತಿತ್ತು. ಅದು ಬೂದಿ ಬೇರೆ ಬೆರೆಸ್ತಾಯಿದ್ರ, ಅದನ್ನು ತೆಗೆದುಬಿಟ್ಟು ಕೈಲಿ ಈ ಥರ ಒರೆಸ್ಬಿಟ್ಟು ಅಂದರೆ ಅಂಟ್ಕೊಳ್ತಾ ಇರಲಿಲ್ಲ ಬೂದಿ, ಅದು ಒರೆಸ್ಬಿಟ್ಟು ತಿಂದರೆ ಸಿಕ್ಕಾಬಟ್ಟೆ ಟೇಸ್ಟ್ ಇರ್ತಿತ್ತು. ಆಮೇಲೆ ಇವಾಗ ನೋಡಿ ಸೋರೆ ಬೀಜ, ಕುಂಬಳ ಬೀಜ ಎಲ್ಲ ಬೀಜನೂ ಕೂಡ ತೊಗೊಂಡು ಬಂದು ತಿನ್ನೋವಂಥ ಪರಿಸ್ಥಿತಿಗಳು. ಮೆತ್ತಾಗಿತ್ತು ಅಂದ್ಬಿಟ್ಟು ಇದನ್ನು ಕೂಡ ಶೈಲಿ ಹುರಿದು ಇಟ್ಬಿಟ್ಟಿದ್ದಾಳೆ. ಚೆನ್ನಾಗಿದೆ. ಇವಾಗ ನಾನು ರೆಡಿಯಾಗಿದ್ದೀನಿ ಸೀಮಂತ ಶಾಸ್ತ್ರಕ್ಕೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು. ಹೇಗಿದೆ ನಾನು ಹಾಕ್ಕೊಂಡಿರೋ ಸ್ಯಾರಿ? ಇದು ಆವಾಗಲೇ ತಗೊಂಡಿದ್ದು, ನಮ್ಮ ಅಕ್ಕನ ಮಗಂದು ಮದುವೆ ಐತಲ್ವ, ಆವಾಗ ತಗೊಂಡು ಒಂದು ಸರಿ ನಾನು ಹಾಕ್ಕೊಂಡಿದ್ದೆ ನೈಟು. ಆಮೇಲೆ ಈ ಸ್ಯಾರಿನ ಹಾಕ್ಕೊಂಡೇ ಇರಲಿಲ್ಲ, ಇದನ್ನೇ ಹಾಕೋಣ ಅಂತಂದ್ಬಿಟ್ಟು ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಬನ್ನಿ ಆ ವಿಡಿಯೋ ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ನಿಮಗೂ ಗೊತ್ತಾಗುತ್ತೆ ಯಾರು ಅಂತ ಹೇಳ್ಬಿಟ್ಟು. ಸೀಮಂತ ಶಾಸ್ತ್ರ ಅಂದರೆ ನಮ್ಮ ಹಳ್ಳಿ ಕಡೆ ಯಾವ ಥರ ಇರುತ್ತೆ, ಸಿಟಿಗಳ ಕಡೆ ಎಲ್ಲ ಡಿಫ್ರೆಂಟಾಗಿರುತ್ತೆ. ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಸಿಂಪಲಾಗಿರುತ್ತೆ.
ಮತ್ತು ಅದು ನಮ್ಮ ಮನೆ ಅಲ್ವಾ, ನಮ್ಮ ಅವ್ರ ಮನೆ ಅಲ್ವಾ, ಅಲ್ಲಿ ಸಾಂಪ್ರದಾಯಿಕವಾಗಿ ಯಾವ ಥರ ಮಾಡ್ತಾರೆ ಸಿಂಪಲಾಗಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ವಿಡಿಯೋ ಲಾಸ್ಟ್ವರೆಗೂ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಆದಷ್ಟು ಕನ್ನಡದಲ್ಲಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ನಮ್ಮ ಪರಮಗೌಡ್ರಂತೂ ನಾನು ಬರ್ತೀನಿ ಅಂದ್ಕೊಂಡು ಓಡಿ ಬರ್ತಾಯಿದ್ದಾನೆ ನೋಡಿ. ಎಲ್ಲಾದರೂ ರೆಡಿಯಾಗಿಬಿಟ್ಟು ಹೋಗ್ತಾಯಿದ್ರೆ ನಾನು ಬರ್ತೀನಿ ಅಂದ್ಬಿಟ್ಟು ಓಡಿ ಬರ್ತಾನೆ ನೋಡಿ, ಎತ್ಕೊಂತ ಅಳ್ತಾ ಇದ್ದಾನೆ. ಅವನು ಸಮಾಧಾನ ಮಾಡಿ ಬಿಟ್ಟು ನಾನಿವಾಗ ಆಟೋದಲ್ಲಿ ಹೋಗಿ ಆಟೋಯಿಂದ ಮತ್ತೆ ಬಸ್ ಹೊತ್ಕೊಂಡು ಊರಿಗೆ ಹೋಗಬೇಕು. ನಾನು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ರೆಡಿಯಾಗಿ ಶಾಸ್ತ್ರಕ್ಕೆಲ್ಲ ಕೂರಿಸಿದ್ರು. ಅಂದರೆ ಮಳೆ ಟೈಮ್ ಅಲ್ವಾ, ಸ್ವಲ್ಪ ಬೇಗನೆ ಮುಗಿದು ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ ಬೇಗನೆ. ಏನು ಫೋಟೋ ತೆಗೆಸ್ಕೊಳಲ್ವಾ ಯಾಕೆ? ಯಾರು ನಿನ್ನ? ಅಯ್ಯೋ ಶಿವನ, ಇನ್ನೂ ಒಂದು ಸರಿ ನಡೆಯಲು ತೆಗಿತೀನಿ. ಹಾಂ ಹೊಸ ಸೋಫಾ ಎಲ್ಲ ತಂದುಬಿಟ್ಟಿದ್ದಾರೆ ಇವಾಗ. ನನ್ನ ಮೊದಲು ಬಂದೇ ಇಲ್ಲ ಇತ್ತೀಚೆಗೆ. ಈ ಸೈಡ್ ಹಾಕೊಂಡವ್ರೆ. ಇಲ್ಲ ಅಲ್ಲಿ ಫಿಲ್ಟ್ರ್ ವಾಟರ್ ಅವಲ್ಲ, ಫಿಲ್ಟರ್ ನೀರವಲ್ಲ, ಅದೇ ಕುಡಿದ್ರಾಯ್ತು. ನಮ್ಮ ಈ ಹಾಲು ದೊಡ್ಡದಾಗಿರೋದಕ್ಕೆ ಏನು ಬೇಕಾದರೂ ಇಡ್ಬೋದು. ಓ ಚೆನ್ನಾಗಿ ಕಾಣಲ್ಲ ಹಾಲಿಗೆ ಎಲ್ಲ ಇಡಲಿಲ್ಲ ಅಂದರೆ. ಹ್ಞೂಪ್ಪ, ಇನ್ನೇನದ ಗೊತ್ತಾಯ್ತು. ಆಗಲೇ ಬಂದೆಪ್ಪ ನಾನು. ನಾನು ಒಬ್ಳೆ ಬಸ್ಸು. ಹಾಂ ನಿನ್ ಬಿಡಕದ್ದ ವಿಡಿಯೋ ಮಾಡ್ಬೇಕಂತ ಅವ್ರದ್ದು ಮಾಡ್ಬಿಡ್ತೀನಿ. ಸಾಕಿದು ಹಾಂ ಬರ್ರಿ. ಹಿರಿಯರು ಆಯ್ತು ಬರ್ಬೇಡ ಮತ್ತೆ. ನಾವು ಇವಾಗ ಫೋಟೋ ಎಲ್ಲ ತೆಗೆಸ್ಕೊಂಡಾಯ್ತು, ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಜಾಗಿದ್ದ ಆಯ್ತಾರ ಇಲ್ಲೂ ಅದಲ್ಲ. ನಮ್ಮ ಸಿದ್ದಪ್ಪಾಲೆ ಎಲ್ಲೋ ಹೋಗಿದ್ದು ಬರ್ತಾರೆ.
ಸೈಡ್ ಮುಂಚೆನೆ ಮದುವೆ ಆಗದ ಇವತ್ತು ಸಾಕಿ ನಾವು ಮಾದ ಏಯ್ ಆ ಮಾದ ಬಿಡ್ದೆ ಸೊಸಿ ಅಂದು ಹೆಣ್ಮಕ್ಳಲ್ವಾ ಮುಟ್ಟಿಲ್ವಾ ಮುಟ್ಟಾಯ್ತಾ 5 ಜನ ಆಯ್ತಕ್ಕ ಆಗದ ಕಣ Kiri, paro. ಸುಮ್ಮನೆ ಯಾರು ಮೆತ್ತಿಗೆ ತಿಂಗ್ ದುಡ್ಡು ಕೊಡಿ ಮತ್ತೆ ರಿಟರ್ನ್ ಅವ್ಳ ಕೈಲಿ ಇಟ್ಕೊಳಕ್ಕಾಗಲ್ಲ ಒಳ್ಳೇದಾಗ್ಲಿ 2 ಬೇಜನ ಒಂದು ಹೆಣ್ಣು ಒಂದು ಗಂಡು ಇಲ್ಲಿ ಇಲ್ಲಿ ಮಂಡಿಗೆ ಹಿಂಗೆ ಅನ್ಕೋ ಸಣ್ಣ ಮಾಡ್ಕೋ ಸಾಕು ಜಾಸ್ತಿ ಕಾಲ್ಗಂಟೆ ಬಿಡ್ಬೇಡ ಸಾಕು ಹಂಗೆ ಸಾಕು ಬೇಜಾನು ಇಲ್ಲ ಇವನ್ ಮಾದಪ್ಪಲ್ಲ ಅಲ್ಲ ಹೆಣ್ತಿ ದಡ್ಡ ಸಣ್ಣ ಮಾಡಿಸ್ಕೊ ಹ್ಞೂ ಹಂಗೆ ಮಾಡ್ಕವ ಆಮೇಲೆ ನೀನೇ ಮಾಡ್ಕೊಬಿಟ್ಟೆ ನೋಡ್ದ